ಟ್ರೈಪಾಡ್ ಸೆಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲೊಂದು ನಾಬ್ ಇರುತ್ತೆ, ಅದು ಲೂಸ್ ಮಾಡಿಕೊಂಡ್ರೆ ಅಡ್ಜಸ್ಟಬಲ್ ಆಗುತ್ತೆ. ಈ ಥರ ಹಿಂಗೆ ಫುಲ್ ಅದು ಮೇಲ್ಗಡೆ ಬರಬೇಕು. ಬಂದಮೇಲೆ ಟೈಟ್ ಮಾಡ್ಕೊಳ್ಳೋದು ಯಾವ ಹೈಟಿಗೆ ಬೇಕೋ ಹೈಟ್ಗೆ. ವಿಡ್ತು ಹೆಚ್ಚು ಕಮ್ಮಿ ಹೆಂಗೆ ಬೇಕಾದರೂ ನಾವು ಅಡ್ಜಸ್ಟಬಲ್ ಮಾಡ್ಕೋಬೋದು. ಅದಕ್ಕೆ ಅಡ್ಜಸ್ಟಬಲ್ ನಾಬ್ ಇದೆ. ಅದಾದಮೇಲೆ ನೆಕ್ಸ್ಟು ಈಗ ಅಲ್ಲಿ ಲೆಂತ್ ಹೈಟ್ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಇನ್ನೊಂದು ನಾಬ್ ಇದೆ. ಅದನ್ನ ಲೂಸ್ ಮಾಡಿಕೊಂಡು ಮೇಲೆ ಕೆತ್ಕೊಂಡು ನಿಮ್ಮ ಹೈಟ್ ಎಷ್ಟು ಬೇಕು ಅಷ್ಟು ತೊಗೊಂಡು ತಿರ್ಗಾ ಟೈಟ್ ಮಾಡೋದು. ಟೈಟ್ ಮಾಡಾದಮೇಲೆ ಇನ್ನೊಂದಿದೆ, ಯಾಕೆಂದರೆ ತುಂಬ ಹೈಟ್ ಬೇಕು ಎತ್ತರ ಇರೋರಿಗೆ. ಇನ್ನೊಂದು ನಾಬ್ ಇದೆ, ಆ ನಾಬನ್ನು ಲೂಸ್ ಮಾಡಿಕೊಂಡು ತಿರ್ಗಾ ಅದರಲ್ಲೂ ರೈಸ್ ಮಾಡಿಕೊಂಡು ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟಿಗೆ ನಿಲ್ಲಿಸ್ಕೊಂಡು ಟೈಟ್ ಮಾಡಿಕೊಂಡ್ರೆ ಫರ್ಮಾಗಿ ನಿಂತ್ಕೋತದೆ. ಈ ಥರ ಟೈಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ ಸ್ಟ್ಯಾಂಡು ಎಲ್ಲ ಕಂಪ್ಲೀಟ್ ಸೆಟಪ್ ಆದಮೇಲೆ. ಈಗ ನಾನು ಸ್ವಲ್ಪ ರಿಂಗ್ ಲೈಟ್ ಎಲ್ಲ ಫಿಟ್ ಮಾಡೋಕ್ಕೆ ಕೆಳಗಡೆ ಮಾಡ್ಕೊಂಡು ಲೂಸ್ ಮಾಡ್ಕೊಂಡು ತಿರ್ಗಾ ಟೈಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದ್ರ ಜೊತೆಗೆ ಇನ್ನೊಂದು ಜಾಯ್ಸ್ಟಿಕ್ ಅಡಾಪ್ಟರ್ ಬರುತ್ತೆ. ಅದು ಏನು ಯೂಸ್ ಆಗುತ್ತೆ ಅಂದರೆ, ನೀವು ರಿಂಗ್ ಲೈಟ್ ಫಿಟ್ ಮಾಡಿಕೊಂಡು ಯಾವ ಆ್ಯಂಗಲ್ ಬೇಕಾದ್ರೆ ತಿರುಗಿಸ್ಕೋಬೋದು. ಅದನ್ನ ಇಲ್ಲಿಗೆ ಫಸ್ಟು ಫಿಟ್ ಮಾಡಬೇಕು ನಿಧಾನಕ್ಕೆ, ಯಾಕೆಂದರೆ ಥ್ರೆಡ್ಡು ಸ್ವಲ್ಪ ಸ್ಟಾರ್ಟಿಂಗ್ ಕರೆಕ್ಟಾಗಿ ಕೂರಲ್ಲ. ಆ ಥರ ಫಿಟ್ ಮಾಡ್ಕೊಂಡಾದಮೇಲೆ ಅಲ್ಲಿ ಹಿಂದ್ಗಡೆ ಒಂದು ನಾಬ್ ಇರುತ್ತೆ, ಅದು ಟೈಟ್ ಮಾಡ್ಕೊಳ್ಳಿ. ನೋಡಿ ಆ ಜಾಯ್ಸ್ಟಿಕ್ ಹೆಂಗೆ ಬೇಕಾದ್ರೂ ಎಲ್ಲಿ ಬೇಕಾದರೂ ಡೈರೆಕ್ಷನ್ ತಿರುಗಿಸ್ಕೋಬೋದು. ಈಗ ರಿಂಗ್ ಲೈಟ್ ತೊಗೊಳ್ಳೋಣ. ರಿಂಗ್ ಲೈಟ್ ಹೆಂಗೆ ಫಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೆ ನೋಡಿ ರಿಂಗ್ ಲೈಟು. ಅದ್ರ ಕೆಳಗಡೆ ಒಂದು ಥ್ರೆಡ್ ಫೀಮೇಲ್ ಅಡಾಪ್ಟರ್ ಇರುತ್ತೆ. ಅದಕ್ಕೆ ಹಾಕ್ಬಿಟ್ಟು ಜಸ್ಟು 3-4 ರೌಂಡ್ಸ್ ತಿರುಗಿದ್ರೆ ಅದು ಟೈಟ್ ಆಗುತ್ತೆ. ಇದು ವೈರೆಲ್ಲ ಮಡಿಸ್ಕೋಬೇಕಿಲ್ಲ ಅಂದರೆ ವೈರೆಲ್ಲ ನುಳ್ಕೊಬಿಡ್ತದೆ. ಅದಕ್ಕೆ ಫಸ್ಟು ವೈರ್ ಮಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಥ್ರೆಡನ್ನು ಹಾಕ್ಬಿಟ್ಟು ಟೈಟ್ ಮಾಡ್ಕೋತೀನಿ. ನಿಧಾನಕ್ಕೆ ಇಟ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಲಿಪ್ ಆಗ್ತಾ ಇರುತ್ತೆ, ಥ್ರೆಡ್ ಕೂರಲ್ಲ. ಅದಾದಮೇಲೆ ಕೂರುತ್ತೆ. ನೆಕ್ಸ್ಟ್ ಈಗ ಫಿಟ್ ಆದಮೇಲೆ ನೋಡಿ ಈ ಥರ ಈ ಡೈರೆಕ್ಷನ್ನು ಕೆಳಗಡೆ ಈ ಕಡೆ ನೀವು ಹೆಂಗೆ ಬೇಕಂಗೆ ಮಾಡ್ಕೋಬೋದು. ಅದೇ ಯೂಸು ಆ ಜಾಯ್ಸ್ಟಿಕ್ ಅಡಾಪ್ಟ್ರದು. ಆ ಜಾಯ್ಸ್ಟಿಕ್ ಹೋಲ್ಡ್ರನ್ನ ತೆಗೆದುಬಿಟ್ಟು ರಿಂಗ್ ಲೈಟ್ನ ಫಿಟ್ ಮಾಡ್ತಾಯಿದ್ದೀನಿ. ಅಲ್ಲ ಇದರಲ್ಲಾದರೆ ಕಂಪ್ಲೀಟ್ ಸೆಟಪ್ ತೋರಿಸ್ಬೋದು. ಥ್ರೆಡ್ಡಲ್ಲಿ ಕಟ್ಕೊಬಿಡಿ ವೈರ್ನ, ಆಗ ಫಿಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ. ರಿಂಗ್ ಲೈಟ್ ಈ ಥರ ಫಿಟ್ ಆದಮೇಲೆ ಸ್ವಲ್ಪ ಟೈಟ್ ಮಾಡಿಕೊಂಡೆ, ಕರೆಕ್ಟಾಗಿ ಫಿಟ್ ಆಗಿದೆ. ಈಗ ಇದರಲ್ಲಿ ಸ್ವಿಚಸ್ ಇದೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಲೈಟ್ ಬ್ರೈಟ್ನೆಸ್ ಎಲ್ಲ, ಅದಾದಮೇಲೆ ಹೇಳ್ತೀನಿ. ಈಗ ಈ ರಿಂಗ್ ಲೈಟ್ಗೆ ಮೊಬೈಲ್ ಕನೆಕ್ಟ್ ಮಾಡೋಕ್ಕೆ ಒಂದು ಮೊಬೈಲ್ ಹೋಲ್ಡ್ರ್ ಇದೆ. ಅದನ್ನ ಹೆಂಗೆ ಫಿಟ್ ಮಾಡ್ಕೋಬೇಕು ಅನ್ನೋದು ಫಸ್ಟ್ ನೋಡೋಣ. ಈ ಥರ ಅಡ್ಜಸ್ಟಬಲ್ ಇದಿರುತ್ತೆ, ಒಂದು ಜಾಯ್ಸ್ಟಿಕ್ ಸ್ಟಿಕ್ ಕೊಟ್ಟಿರ್ತಾರೆ. ಇವೆರಡು ಕನೆಕ್ಟ್ ಮಾಡೋಕೆ ಒಂದು ರಿಂಗ್ ಇರುತ್ತೆ. ಅದರಲ್ಲಿ ಒಂದು ಕ್ಯಾಪ್ ಇದೆ, ಅದೊಂದು ಕ್ಯಾಪ್ ರಿಮೂವ್ ಮಾಡಬೇಕು. ನೋಡಿ ಅಲ್ಲಿ ರಿಮೂವ್ ಮಾಡಿದೆ. ಈಗ ಇದನ್ನ ಹೆಂಗೆ ಕನೆಕ್ಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಅದು ಇಲ್ಲಿ ಹಿಂಗೆ ಕೂರುತ್ತೆ, ಅದು ತೆಗಿಬೋದು ಹಾಕ್ಬೋದು. ಈಗ ಫಸ್ಟ್ ಏನು ಮಾಡೋಣ ಅಂದರೆ, ಈ ಜಾಯ್ಸ್ಟಿಕ್ನ ಈ ಮೊಬೈಲ್ ಹೋಲ್ಡ್ರಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈ ರಿಂಗ್ನ ಒಳಗೆ ಹಾಕ್ಕೋಬೇಕು. ಅದು ಕ್ಯಾಪ್ ಈ ಥರ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಈಗ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡಬೇಕು ಅಂತ. ಕ್ಯಾಪ್ ರಿಮೂವ್ ಆಗಿದೆ. ಈಗ ಜಾಯ್ಸ್ಟಿಕ್ ಹೋಲ್ಡ್ರನ್ನ ಮೊಬೈಲ್ ಹೋಲ್ಡ್ರಿಗೆ ಕನೆಕ್ಟ್ ಮಾಡಿಕೊಂಡು ಅಲ್ಲೊಂದು ರಿಂಗ್ ಅದು ಇದೆಯಲ್ಲ, ಈಗ ನೋಡಿ ಹೆಂಗೆ ಬೇಕಾದ್ರೆ ರೊಟೇಟ್ ಆಗುತ್ತೆ. ಆ ರಿಂಗು ತೊಗೊಂಡು ಒಳಗೆ ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಥ್ರೆಡ್ ಇರುತ್ತೆ, ಟೈಟ್ ಮಾಡೋದಷ್ಟೇ. ಟೈಟ್ ಮಾಡಿದ್ರೆ ಮೊಬೈಲ್ ಹೋಲ್ಡರ್ ರೆಡಿಯಾಗಿದೆ. ಈಗ ಇದನ್ನು ನಾವು ರಿಂಗ್ ಲೈಟಿಗೆ ಫಿಟ್ ಮಾಡಬೇಕು. ಹೆಂಗೆ ಫಿಟ್ ಮಾಡೋದು ಅಂದರೆ, ಅಲ್ಲೊಂದು ಗ್ರೂ ಇರುತ್ತೆ, ಆ ಗ್ರೂಗೆ ಇದನ್ನ ತಳ್ಬಿಡೋದಷ್ಟೇ. ಜಸ್ಟ್ ನೋಡಿ ಬೇಕಾಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಕಾಣಿಸ್ತಿದೆಯಾ ನಿಮಗೆ ಗ್ರೂ? ಇದನ್ನ ಜಸ್ಟು ಅದರೊಳಗೆ ನಿಧಾನಕ್ಕೆ ಕೂರಿಸ್ಬಿಟ್ರೆ ಮುಗೀತು. ಇಷ್ಟೇ, ಜಸ್ಟ್ ಮುಗೀತು. ಈಗ ನೋಡಿ ಅದಕ್ಕೊಂದು ಮೊಬೈಲ್ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ತೊಗೊಂಡೆ ಮೊಬೈಲು. ತೊಗೊಂಡು ಇದನ್ನು ಇಲ್ಲಿ ಒಂದು ಅಡ್ಜಸ್ಟಬಲ್ ನಾಬ್ ಇರುತ್ತೆ, ಹಿಡ್ಕೊಂಡು ಸ್ಟ್ರೆಚ್ ಮಾಡಿಬಿಟ್ಟು ಮೊಬೈಲ್ ಇಟ್ಬಿಟ್ರೆ ಅದು ಲಾಕ್ ಆಗುತ್ತೆ. ನಿಮಿಷ ನೋಡಿ ಪರ್ಫೆಕ್ಟಾಗಿ ಕೂತಿದೆ, ಒಂದು ಸತಿ ನೋಡ್ಕೊಬಿಡಿ. ಅದಾದಮೇಲೆ ಇದನ್ನ ಈಗ ಪವರ್ ಸಪ್ಲೈ ಕೊಡೋಣ. ಪವರ್ ಸಪ್ಲೈಗೆ ನಮ್ಮದು ಮೊಬೈಲ್ ಚಾರ್ಜರ್ ಅಡಾಪ್ಟರ್ ಇರುತ್ತಲ್ಲ, ಅದು ಜಸ್ಟ್ ತೊಗೊಂಡು ಹಾಕ್ಕೊಳೋದು. ಡೈರೆಕ್ಟ್ ಕರೆಂಟ್ಗೆ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ನೋಡಿ, ಆನ್ ಮಾಡ್ತೀನಿ ಒಂದು ನಿಮಿಷ. ನೋಡಿ ಪವರ್ ಕನೆಕ್ಷನ್ ಬಂದಷ್ಟೇ ಬ್ಲೂ ಲೈಟ್ ಬರುತ್ತೆ. ಅಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ ನೋಡಿ, ಕ್ಲಿಕ್ ಮಾಡಿದೆ ಆನ್ ಆಯ್ತು. ಈಗ ನೆಕ್ಸ್ಟು ಪ್ಲಸ್ ಮೈನಸ್ ಅಂತ 2 ಬಟನ್ ಇದೆ. ಅದು ಬ್ರೈಟ್ನೆಸ್ ಇನ್ಕ್ರೀಸ್ ಮತ್ತು ಕಡಿಮೆ ಮಾಡ್ಬೋದು. ಅಲ್ಲಿ ಪವರ್ ಕನೆಕ್ಷನ್ ಕೊಟ್ಟಷ್ಟೇ ಇಲ್ಲೊಂದು ಬ್ಲೂ ಲೈಟ್ ಬರುತ್ತೆ. ಇಲ್ಲಿ ಒಂದು ಪವರ್ ಬಟನ್ ಇದೆ, ಮತ್ತು ಪ್ಲಸ್ ಮೈನಸ್ ಬ್ರೈಟ್ನೆಸ್ ಇನ್ಕ್ರೀಸ್ ಡಿಕ್ರೀಸು ಮತ್ತು ಚೇಂಜಸ್ ಎಲ್ಲ ಮಾಡ್ಕೋಬೋದು. ಈಗ ಪವರ್ ಬಟನ್ ಪ್ರೆಸ್ ಮಾಡ್ತೀನಿ ನೋಡಿ, ಆನ್ ಆಗುತ್ತೆ. ನೋಡಿ ಆನ್ ಆಗಿದೆ.
ಈಗ ಇಲ್ಲಿ ಪ್ಲಸ್ ಓದ್ತಾ ಇದ್ದೀನಿ, ಬಟ್ ಇನ್ಕ್ರೀಸ್ ಆಗ್ತಾಯಿಲ್ಲ, ಯಾಕೆಂದರೆ ಅದು ಮ್ಯಾಕ್ಸಿಮಮ್ ಬ್ರೈಟ್ನೆಸ್ಸಲ್ಲಿ ಇದೆ. ಅದಕ್ಕೆ ಡಿಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಡಿಕ್ರೀಸ್ ಆಗ್ತಾಯಿದೆ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲ, ನೋಡಿ ಡಿಕ್ರೀಸ್ ಆಗ್ತಾ ಇದೆ. ಸೊ ನೋಡಿ ಈಗ ಇನ್ಕ್ರೀಸ್ ಮಾಡ್ತೀನಿ, ನೋಡಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ 8 to 9 ಪಾಯಿಂಟ್ಸ್ ಅಷ್ಟು ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಬಟನ್ ಇದೆ, ಆ ಬಟನ್ ಒತ್ತಿದ್ರೆ ಕಲರ್ ಶೇಡ್ಸ್ ಚೇಂಜ್ ಆಗುತ್ತೆ, ನೋಡ್ಕೊಳ್ಳಿ ಬೇಕಾದ್ರೆ. ನೋಡಿ ಈಗ ಶೇಡ್ಸ್ ಚೇಂಜ್ ಆಗುತ್ತೆ, ನೋಡಿ ಬಂತು ಒಂದು ಇನ್ನೊಂದು ಶೇಡು, ಈಗ ಇನ್ನೊಂದು ಶೇಡು, ಈ ಥರ 3 ಶೇಡ್ಸ್ ಇರುತ್ತೆ. ನಿಮ್ಗೆ ಯಾವ ಶೇಡ್ ಬೇಕೋ ಆ ಶೇಡನ್ನ ಸೆಟ್ ಮಾಡಿಕೊಂಡು ಬ್ರೈಟ್ನೆಸ್ ಎಷ್ಟು ಬೇಕು ಅಷ್ಟನ್ನ ಇನ್ಕ್ರೀಸ್ ಮಾಡಿಕೊಂಡು ಡಿಕ್ರೀಸ್ ಮಾಡಿಕೊಂಡು ನೀವು ವೀಡಿಯೋಗಳು ಮಾಡ್ಬೋದು. ನಾನು ಮಾಡಿರೋ ವೀಡಿಯೋ ನಿಮ್ಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ. ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.